ಅದು ಶಿಫ್ಟಿಂಗ್ ವಿಲೇಜ್. ಸುಮಾರು 20 ಎಕರೆ 37 ಗುಂಟೆ ವಿಸ್ತೀರ್ಣದಲ್ಲಿ ಆ ಗ್ರಾಮವಿದೆ. ಆದರೆ ಇದೀಗ ಆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆ ಮುಂದೆ ಸಿಸಿ ರಸ್ತೆ ಒಡೆದಿದ್ದಾರಲ್ಲದೆ ಚರಂಡಿಗೆ ಅಡ್ಡ ಮಣ್ಣು ಹಾಕಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ತೊಂದರೆ ಉಂಟಾಗಿದ್ದು ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದೆ. ಇದರಿಂದ ಮನನೊಂದ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾನೆ. ಹಾಗಿದ್ರೆ ಯಾರು ಆ ಗ್ರಾಮ ಪಂಚಾಯಿತಿ ಸದಸ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸದಸ್ಯ. ಲಿಂಗದಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಜಿಆರ್ ರಾಜೀನಾಮೆ. ಸದಸ್ಯನ ಗಮನಕ್ಕೆ ತಾರದೆ ರಸ್ತೆ ಓಡಿಸಿದ್ದಕ್ಕೆ ರಾಜೀನಾಮೆ ನೀಡಿದ ಸದಸ್ಯ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ನೀಡುತ್ತಿರುವ ಈತನ ಹೆಸರು ಹರೀಶ್ ಜಿಆರ್. ದಾವಣಗೆರೆ ಸಮೀಪದ ಲಿಂಗದಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ. ಲಿಂಗದಹಳ್ಳಿ ಗ್ರಾಮವು ಶಿಫ್ಟಿಂಗ್ ವಿಲೇಜ್ ಆಗಿದ್ದು ಗ್ರಾಮದಲ್ಲಿ ಸಿಸಿ ಚರಂಡಿ ನಿರ್ಮಾಣ ಮಾಡಲಾಗಿದ್ದು ಈ ಚರಂಡಿಗಾಗಿ ಸಿಸಿ ರಸ್ತೆಯನ್ನ ಓಡಿಸಿದ್ದಾರೆ. ಇದರಿಂದಾಗಿ ವಾಹನ ಸವಾರರು ಓಡಾಡಲು ಕಷ್ಟವಾಗಿದೆ. ಅಷ್ಟೇ ಅಲ್ಲದೆ ಜಾಲ ವಾಹನಗಳು ಕೂಡ ಓಡಾಡುವುದು ದುಸ್ತರವಾಗಿದೆ. ಇನ್ನು ಇದೇ ಚರಂಡಿಗೆ ಅಡ್ಡಲಾಗಿ ಗ್ರಾಮಸ್ಥರೊಬ್ಬರು ಮಣ್ಣು ಹಾಕಿದ್ದಾರೆ. ಇದರಿಂದಾಗಿ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಎಲ್ಲೆಂದರಲ್ಲಿ ಚರಂಡಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು ಸಾಂಕ್ರಾಮಿಕ ರೋಗ ಹರಡುತ್ತಿದೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಜಿಆರ್ ಚರಂಡಿಗೆ ಅಡ್ಡ ಹಾಕಿರುವ ಮಣ್ಣು ತೆರವು ಮಾಡುವುದರ ಜೊತೆಗೆ ಒಡೆದಿರುವ ಸಿಸಿ ರಸ್ತೆ ದುರಸ್ತಿ ಮಾಡಿಸುವಂತೆ ಸಾಕಷ್ಟು ಬಾರಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ರಸ್ತೆ ದುರಸ್ತಿ ಮಾಡಿಸುವುದು ಇರಲಿ, ಚರಂಡಿಗೆ ಅಡ್ಡ ಹಾಕಿರುವ ಮಣ್ಣು ಕೂಡ ತೆರವು ಮಾಡಿಲ್ಲ. ಇದರಿಂದಾಗಿ ಮನನೊಂದ ಹರೀಶ್ ಇದೀಗ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರಲ್ಲಿ JCP ಇದು ಅಡ್ಡ ಹಾಕಿರೋದು ಅವ್ರು ಮಾತಾಡಿರೋದು ಎಲ್ಲದು ವಿಡಿಯೋ ಕೊಟ್ಟರು. PDOಗೆ ವಿಡಿಯೋ ಕೊಟ್ಟರು ಕೂಡ ಅದನ್ನು ಆ್ಯಕ್ಷನ್ ತಗೊಂಡಂಗೆ ಕೇಸ್ ಮಾಡಿ ರಿಟರ್ನ್ ತಗೊಂಡಾರೆ. ಅದಾದಮೇಲೆ ಪಂಚಾಯತಿ ಒಳಗೆ ಪ್ರೊಸೆಸ್ ಆಗಿದೆ. ಇವೇನು ಅಡ್ಡ ಹಾಕಿದಾರಲ್ಲ ಅವರೆಲ್ಲರೂ ನೋಟಿಸ್ ಕೊಟ್ಬಿಟ್ಟು ತೆಗಿಸ್ಬೇಕಂದ್ಬಿಟ್ಟು ಅದನ್ನು 9ನೇ ತಿಂಗಳಿಂದ ಇಲ್ಲಿವರೆಗೂ ನೋಟಿಸ್ ಕೊಟ್ಕೊಂತ ಬಂದ್ಬಿಟ್ಟು ಏಕಾಏಕಿ ನೋಟಿಸು ಪ್ರೊಸೆಸ್ ಮುಗಿದ್ಮೇಲೆ ತಕ್ಷಣವೇ ಇದನ್ನು ಚರಂಡಿ ಹೊಡೆದಾರೆ. ಈ ಚರಂಡಿ ಹೊಡೆಯೋದು ನನಗೆ ಗಮನಕ್ಕೆ ತಂದಿಲ್ಲ. ನಾನೊಬ್ಬ ಸದಸ್ಯ, ನನ್ನ ಗಮನಕ್ಕೆ ತಂದಿಲ್ಲ. 2 ಮೀಟಿಂಗ್ನಿಗೆ ಹೋಗಿ ಅಟೆಂಡ್ ಆದ್ರೂ ಮುಂದೂಡಿದ್ದಾರೆ. 4 ಜನ ಮೆಂಬರ್ ಇದ್ರೂ ಕೋರ್ ಕಮಿಟಿ ಪ್ರೊಸೆಸ್ ಇದ್ದರೂ ಕೂಡ ವಾಪಸ್ ಕಳಿಸ್ಬಿಟ್ಟು ನಾವು ಇಲ್ದಿರೋ ಟೈಮಲ್ಲಿ ಅದನ್ನು ಚರಂಡಿ ಹೊಡೆದಾರೆ. ಬಂದು 2 ವರ್ಷದ 4 ಸಲ ತೆಗಿಸೇವಿ ಅಂತ ಹೇಳ್ತಾರೆ. ಚರಂಡಿ ಕ್ಲೀನ್ ಮಾಡಿಸ್ಬೇಕಲ್ಲ. ಅವಾಗ ಈ ಒಂದು ಫೋಟೋನಾರ ತೋರಿಸ್ಬಿಡ್ಲಿ. ಅವರು ಇಲ್ಲೇ ಅದಾರೆ. ಈ ಇದು ಸೈಟ್ಗಳಾರ ಮೆಂಬರ್ಗಳು ಅದಾರ ಜನಗಳು, ಅವ್ರ ಗ್ರಾಮಸ್ಥರು ಒಂದು ಸಲನೂ ತೆಗಿಸಿಲ್ಲ. ಈ ಸರ್ ಇದ್ರಿ ಮೀಟಿಂಗ್ಗೆ ಕರೆದಾಗ 4 ಸಲ ತೆಗಿಸೇವಿ ಅಂತ ಹೇಳಿದಾರೆ ಅವರು. ಅವ್ರಿಗೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಕ್ಕಿಂತನೂ ಅವರ ವೈಯಕ್ತಿಕ ಪ್ರತಿಷ್ಠೆಗಳು ಜಾಸ್ತಿ ಆಗಿಬಿಟ್ಟಿದೆ. ಅವ್ರಿಗೆ ಇಲ್ಲಿ ಸಮಸ್ಯೆ ಇದೆ, ಇದನ್ನು ಬಗೆಹರಿಸ್ಬೇಕು ಅಂತಕ್ಕಂಥದ್ದು PDOಗೂ ಇಲ್ಲ, EO ಸಾಹೇಬ್ರಿಗೂ ಇಲ್ಲ. PDO ಸಾಹೇಬರು ಬಂದಿದ್ದಾರೆ, EO ಸಾಹೇಬರು ಬಂದಿದ್ದಾರೆ. ಈ 2 ವರ್ಷದಲ್ಲಿ 2ರಿಂದ 3 ಟೈಮ್ ಬಂದು ಹೋಗಿದ್ದಾರೆ. ಅವ್ರ ಅಧಿಕಾರಿಗಳೇ ಈ ಕೆಲಸನ ಬಗೆಹರಿಸೋಕ್ಕೆ ರೆಡಿ ಇಲ್ಲ ಅಂದಾಗ ನಾವು ಯಾರ ಜೊತೆ ಮಾತಾಡಬೇಕಾಗುತ್ತೆ? ಅಧಿಕಾರಿಗಳಿಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಲಕ್ಷಣೇ ಇಲ್ಲ. ಏನೋ ಊರಿದೆ, ನಮಗೆ ಕಂದಾಯ ಬರುತ್ತೆ, ನಾನು ಹೋಗಿ ಯಾಕೆ ಕೆಲಸ ಮಾಡೋಣ, ಅಲ್ಲಿ ಯಾರು ಹೆಂಗಾರ ಸಾಯ್ಲಿ, ನನಗೆ ಬರುತ್ತಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವ್ರೀಗ. ಇಷ್ಟು ಸಮಸ್ಯೆ ಆದರೂ ನೋಡಿರಿ, ಅಲ್ಲೆಲ್ಲ ಪಾಚಿಗಟ್ಟಿಗೆ ಅಂತಿದೆ. ಹುಡುಗರು, ಸಣ್ಣ ಹುಡುಗರು ಹೊತ್ಕೊಂಡು ಬೀಳ್ತಿರ್ತಾರೆ. ಎಷ್ಟೋ ಜನಕ್ಕೆ ಜ್ವರ, ಕೆಮ್ಮು, ನೆಗಡಿ, ಶೀತ. ಆರೋಗ್ಯ ಇಲಾಖೆಯವ್ರ ಗಮನಕ್ಕೂ ತಂದಿದ್ದೀವಿ ವಿಚಾರನ. ಆರೋಗ್ಯ ಇಲಾಖೆಯವರು ಸಹ ಏನೂ ಮಾಡೋಕ್ಕಾಗ್ತಿಲ್ಲ. ರೋಗ ರುಜಿನಗಳು ಹೆಚ್ಚಾಗಿಬಿಟ್ಟು ಮುಂದಿನ ದಿನಗಳಲ್ಲಿ ಡೆಂಗ್ಯೂ, ಈಗ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಿದ್ದಾವೆ ಮಳೆಗಾಲ ಇರೋದ್ರಿಂದ. ಜಾಸ್ತಿ ಆದರೆ ಯಾರು ಹೊಣೆಗಾರ ಇದಕ್ಕೆಲ್ಲರೂ? ಮೇ 13ರಂದು ಹರೀಶ್ ಗ್ರಾಮದಲ್ಲಿ ಇಲ್ಲದ ಸಂದರ್ಭದಲ್ಲಿ ಬಸವನಾಡು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ನಡೆಸಿ ಹರೀಶ್ ಅವರ ಗಮನಕ್ಕೆ ಬಾರದೆ ರಸ್ತೆ ಒಡೆಯಲು ತೀರ್ಮಾನ ಮಾಡಿ ಅಂದೇ ರಸ್ತೆ ಕೂಡ ಓಡಿಸಿದ್ದಾರೆ. ಕೊನೆಗೆ ಹರೀಶ್ ಗ್ರಾಮಕ್ಕೆ ಬಂದ ಮೇಲೆ ಇದಕ್ಕೆ ವಿರೋಧ ಮಾಡಿದ್ದಕ್ಕೆ ಗುಂಡಿಯನ್ನು ಮುಚ್ಚಿದ್ದು ರಸ್ತೆಯಲ್ಲಿ ಓಡಾಡುವುದು ಕಷ್ಟವಾಗಿದೆ. ಸಿಸಿ ರಸ್ತೆ ರಿಪೇರಿ ಮಾಡಿಸುವುದರ ಜೊತೆಗೆ ಚರಂಡಿಗೆ ಅಡ್ಡ ಹಾಕಿರುವ ಮಣ್ಣು ತೆರವು ಮಾಡುವಂತೆ ಹರೀಶ್ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶನ ಮಾಡುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು PDO ಅವರನ್ನ ಕೇಳಿದರೆ ಅವರು ಹೇಳುವುದು ಹೀಗೆ. ಇಲ್ಲ ಸರ್, ಅದು ಚರಂಡಿ ಸಮಸ್ಯೆ ನಾವು ಬಗೆಹರ್ಸೋಕ್ಕೆಲ್ಲ ಇದು ಮಾಡಿದ್ವಿ. ಸರಿ ತನಕನೂ ಓತದು ಸರ್. ಇದು 4 ಕಡೆಗೆಲ್ಲ ಕ್ಲೀನ್ ಮಾಡಿಸ್ಬೇಕಂತಲೇ ಹೇಳಿದರು. ಅದು ಒಂದು ಮೇನು. ಅಲ್ಲಿ ಜನ ಮತ್ತು ಅಡ್ಡಡ್ಡ ಹಾಕೋದಕ್ಕೂ ಸಹ ಇದು ಮಾಡಿದ್ರು, ಹೇಳಿದರು. ಅವರು ಸಹ ಯಾಕೆ ತಿಳ್ಕೊಳ್ಳಲಿಲ್ಲ. ಅದಕ್ಕೆ ಈ ಸರ್ ಇದ್ದು ರೋಡು ಒಡಿಸಿ ಇದು ಮಾಡಿಸಿದ್ರಕತ್ತಂತ ಮಾಡಿದ್ರು ಸರ್.
ಆದರೂ ಸಮಸ್ಯೆ ಅದು ಯಾಕೆ ಬಗೆಹರಕ್ಕೆ ಆಗ್ತಾ ಇಲ್ಲ. ಅದೇ ಇಲ್ಲ ಬಗೆಹರಿಸ್ತೀವಿ ಸಹ, ಅದು ಯಾಕೆ ಸ್ವಲ್ಪ ಇದಾಗ್ತೈತಿ, ಸ್ವಲ್ಪ ಟೈಮು ಸಹ ಇದು ಹಿಡಿತೈತಿ. ಮೆಂಬರೆಲ್ಲ ಇದು ಮಾಡ್ಕೊಂಡು ಸಮಸ್ಯೆನ ಬಗೆಹರಿಸ್ತೀವಿ. ಗ್ರಾಮಸ್ಥರು ಹಿಂಗೆ ಹೋಗ್ಬೇಕು ಅಂತ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಇದನ್ನು ಮಾಡ್ತಿದ್ದಾರೆ ಸರ್. ಇವರು ಹೆಂಗಿದ್ದು ಹಂಗೆ ಹೋಗ್ಬೇಕಂತ ಹೇಳ್ತಿದ್ದಾರೆ ಸರ್. ನೀರು ಡೌನ್ ಪೂರ್ತಿ ಇರೋದ್ರಿಂದ ಸ್ಥಳ ಮಾಜಾರ ನೋಡಿದರೆ ಡೌನ್ ಇರೋ ಕಡೆಗೆ ನೀರು ಹೋಗ್ತಾ ಇದೆ ಸರ್. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ನನಗೆ ಗೊತ್ತಿರೋ ಹಂಗೆ ಸಾಹೇಬ್ರು ವಿಸಿಟ್ ಮಾಡಿದಾದಮೇಲೆ ನಾವು 5ರಿಂದ 6 ಬಾರಿ ಕ್ಲೀನ್ ಮಾಡಿಸಿದ್ದೀನಿ ಸರ್. ಸಾಹೇಬರು ಸಾಹೇಬರು ಬಂದು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಸರ್. JCBಯವ್ರು ಹಿಂದೆ ಯಾರಂಗ ತೆರವು ಮಾಡಿದ್ದಾರೆ ಸರ್, ಅವ್ರ ಮೇಲೆ ಕೂಡ ಒಂದ್ಸರಿ ನಾನು ಕಂಪ್ಲೇಂಟ್ ಕೂಡ ಮಾಡಿದ್ದೆ ಸರ್. ಈಗ ಗ್ರಾಮಸ್ಥರು ಸದಸ್ಯರು ಪ್ಲಸ್ ಅಲ್ಲಿರೋರು ಒಪ್ಪಿಕೊಂಡ್ರೆ ಅವರು ಯಾವುದು ಸಜೆಷನ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ, ನಾಳೆನೇ ನಾವು ಸಂಬಂಧಪಟ್ಟ ಇಲಾಖೆಯದ್ದಾಯಿತು ಪಂಚಾಯತ್ ವತಿಯಿಂದ ಮಾಡಿ ನೀರು ಹೋಗಂಗೆ ಮಾಡ್ತಿದ್ವಿ ಸರ್. ನೀರು ನಿಲ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ಮೇಲಧಿಕಾರಿಗಳ ಗಮನಕ್ಕೆ ತಂದೆ ನೀರು ಆ ದಿನ ನಿಲ್ದಂಗೆ ಭಾಳ ನಿಂತಿತ್ತು ಸರ್. ನೀರು ಹೋಗ್ಲಿ ಅನ್ನೋ ಉದ್ದೇಶ ಬಿಟ್ಟರೆ ಇಲ್ಲಿ ಯಾವ ಥರದ್ದು ಏನೂ ಮಾಡಿಲ್ಲ ಸರ್. ಅಷ್ಟೂ ಚಟುವಟಿಕೆಗಳನ್ನ ಕಾಮಗಾರಿ ಮಾಡಿರೋದು KRDL ಅವರೇ ಸರ್. ನಾವು ಅವರಿಗೆ ಹ್ಯಾಂಡ್ ಓವರ್ ಕೊಡುವ ಸಂದರ್ಭದಲ್ಲೂ ಕೂಡ ಅಲ್ಲಿ ಮುಂದೆ ಯಾವುದೇ ರೀತಿಯ ಚಟುವಟಿಕೆಗಳಾದರೆ ತಾವೇ ಅದಕ್ಕೆ ಸಂಪೂರ್ಣ ಜವಾಬ್ದಾರ ಅಂತೇಳಿ ವರದಿ ಕೊಟ್ಟೇ ನಾವು ತಗೊಂಡಿದ್ವಿ ಸರ್. ಇಂದಿರ ಹಳೆಯ EE ಸಾಹೇಬರು ಗಣೇಶ್ ಬಾಬು ಸರ್ ಇದ್ದರು ಸರ್. ಅವ್ರಿಗೂ ಅಲ್ಲಿ ಆಗಿರೋ ಸಮಸ್ಯೆನ ಹೇಳಿ ಸಂದರ್ಭದಲ್ಲಿ ಕೂಡ ನಾನು ತಿಳಿಸಿದ್ದೀನಿ ಸರ್. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಓಡಿಸಿರುವ ಸಿಸಿ ರಸ್ತೆ ದುರಸ್ತಿ ಮಾಡಿಸುವುದರ ಜೊತೆಗೆ ಚರಂಡಿಗೆ ಅಡ್ಡ ಹಾಕಿರುವ ಮಣ್ಣು ತೆರವು ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.